ಬೈ ಎಲೆಕ್ಷನ್ನಲ್ಲಿ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇದೆ. ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗೆ ಈಗ ಮಲ್ಲಿಕಾರ್ಜುನ ಚರಂತಿಮಠ ಅವರು ತೆರೆ ಎಳೆದಿದ್ದಾರೆ. ನಮ್ಮಲ್ಲಿ ಏನೂ ಗೊಂದಲ ಇರಲಿಲ್ಲ, ಬಿಜೆಪಿಯವರು ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದರು, ಯಾರೂ ಸಹ ಅವರು ಎದುರಿಗೆ ಬರಲಿಲ್ಲ, ಪಾರ್ಟಿ ಹೊಸದು ಅಷ್ಟೇ, ಚುನಾವಣೆ ಗಿಮಿಕ್ ನಂಗೆ ಗೊತ್ತು, ಒಬ್ಬ ವ್ಯಕ್ತಿಯಿಂದ ಚುನಾವಣೆ ಗೆಲ್ಲೋದಕ್ಕೆ ಆಗಲ್ಲ ಅಂತ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಸಹೋದರ ಮಲ್ಲಿಕಾರ್ಜುನ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಉಪಚುನಾವಣೆ ಸಮರ ಒಂದು ಕಡೆ ತೀವ್ರಗೊಳ್ತಾ ಇದ್ದಂತೆ ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗಳು ಜೋರಾಗಿದ್ವು. ವಿಶೇಷವಾಗಿ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಚರಂತಿಮಠ ಮತ್ತೆ ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ವದಂತಿಗಳು ಏನಿದ್ವು, ಆ ವದಂತಿಗಳಿಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಸ್, ಕೇಳ್ಕೊಳ್ಳಿ. ಬಿಜೆಪಿಯವರು ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ರು ಅವರು, ಆದ್ರೆ ಯಾರೂ ಅವರು ಎದುರಿಗೆ ಬರಲಿಲ್ಲ, ಬರೀ ಫೋನ್ ಮಾಡ್ತಾ ಇದ್ರು. ಈ ಫೋನಲ್ಲಿ ಯಾರ್ಯಾರು ಫೋನ್ ಮಾಡಿದಾರೆ ಅಂತ ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ, ಅವ್ರದ್ದು ಎಲ್ಲರೂ ರೆಕಾರ್ಡ್ ಇದೆ. ಯಾವ ಟೈಮಿಗೆ ಫೋನ್ ಮಾಡಿದ್ರು, ಏನು ಮಾಡಿದ್ರು ಅಂತ ಎಲ್ಲ ರೆಕಾರ್ಡ್ ಇದೆ. ಏನೂ ಗೊಂದಲ ಏನೂ ಇಲ್ಲ. ನಾನು ಕಳೆದ 2 ವರ್ಷದಿಂದ MP ಎಲೆಕ್ಷನಲ್ಲೇ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೆ. ನಮ್ಮ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಾನು ಕರೆದು ಮಾತಾಡಿಸಿದ್ದಾರೆ, ಎಲ್ಲ ಡಿಸ್ಕಷನ್ ಆಗಿದೆ. ಕಳೆದ ಇಲ್ಲಿ ಬನ್ನಿ ನಮ್ಮ ಮನೆಗೆ ವಿಸಿಟ್ ಮಾಡಿ ಅಂತ ಹೇಳಿದ್ದೆ, ಆ ವಿಸಿಟ್ನೂ ಮಾಡಿದ್ದಾರೆ. ಇದಾದ ಮೇಲೆ ಕೆಲವೊಂದು ಗೊಂದಲವನ್ನು ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಕೆಲವು ಮಂದಿ, ಆದರೆ ಅದೇನೂ ಇಲ್ಲ. ನಾನು ಸ್ಪಷ್ಟವಾಗಿ ಇದನ್ನೇ ಕಾಂಗ್ರೆಸ್ ಅಲ್ಲೇ ಇದ್ದೀವಿ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಧಿಕೃತ ಅಭ್ಯರ್ಥಿಗೆ ನಾವು ಮಾಡ್ತೀವಿ. ಸಿಎಂ ಅವರು ತಮ್ಮ ಮನೆಗೆ ಬಂದು ಹೋದ್ಮೇಲೆ ಕೂಡ ಪ್ರಯತ್ನಗಳು ಮುಂದುವರೆದೈತಿ. ಕಾರಜೋಳ ಅವರು ಪ್ರಯತ್ನ ಮಾಡ್ತಾ ಇದಾರೆ ಅಂತ ಮಾಹಿತಿ ಕೇಳಿದ್ವಿ. ತಮ್ಮ ಮನೆ ಕೂಡ ಬರ್ತಾರೆ ಅಂತ ಸುದ್ದಿ ಇತ್ತು, ಬಂದಿದಾರ ಇಲ್ಲೋ ಅನ್ನೋದು ಗೊಂದಲ ಬಿಜೆಪಿ ಅವರು ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು ಅವರು, ಆದ್ರೆ ಯಾರೂ ಅವರು ಎದುರಿಗೆ ಬರಲಿಲ್ಲ, ಬರೀ ಫೋನ್ ಮಾಡ್ತಾ ಇದ್ರು. ಈ ಫೋನಲ್ಲಿ ಯಾರ್ಯಾರು ಫೋನ್ ಮಾಡಿದಾರೆ ಅಂತ ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ, ಅವ್ರದ್ದು ಎಲ್ಲರೂ ರೆಕಾರ್ಡ್ ಇದೆ. ಯಾವ ಟೈಮಿಗೆ ಫೋನ್ ಮಾಡಿದ್ರು, ಏನು ಮಾಡಿದ್ರು ಅಂತ ಎಲ್ಲ ರೆಕಾರ್ಡ್ ಇದೆ. ಏನೂ ಗೊಂದಲ ಏನೂ ಇಲ್ಲ. ನಾನು ಕಳೆದ 2 ವರ್ಷದಿಂದ MP ಎಲೆಕ್ಷನಲ್ಲೇ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೆ. ನಮ್ಮ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಾನು ಕರೆದು ಮಾತಾಡಿಸಿದ್ದಾರೆ, ಎಲ್ಲ ಡಿಸ್ಕಷನ್ ಆಗಿದೆ. ಕಳೆದ ಇಲ್ಲಿ ಬನ್ನಿ ನಮ್ಮ ಮನೆಗೆ ವಿಸಿಟ್ ಮಾಡಿ ಅಂತ ಹೇಳಿದ್ದೆ, ಆ ವಿಸಿಟ್ನೂ ಮಾಡಿದ್ದಾರೆ. ಇದಾದ ಮೇಲೆ ಕೆಲವೊಂದು ಗೊಂದಲವನ್ನು ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಕೆಲವು ಮಂದಿ, ಆದರೆ ಅದೇನೂ ಇಲ್ಲ. ನಾನು